ಹೌದು, ಕೊಲೆ ಯಾವ ರೀತಿ ಇತ್ತು ಅಂದರೆ ಊರಲ್ಲಿ ಎಲ್ಲ ಜನರು ಎಂದೂ ಕೂಡ ಮರೆಯಲಾಗದ ಹಾಗೆ ಇತ್ತು. ತಂಗಿಗೆ ಯಾವ ರೀತಿಯಾದರೂ ಬುದ್ಧಿ ಹೇಳಬಹುದಿತ್ತು. ಆದರೆ ಈತ ಮಾಡಿದ ಕೆಲಸಕ್ಕೆ ಬೇರೊಬ್ಬ ಅಮಾಯಕ ಬಲಿಯಾದ. ತಂಗಿ ಪ್ರೀತಿ ಮಾಡಿದ ಹುಡುಗನೇ ಬೇರೆ, ಅಣ್ಣ ಕೊಲೆ ಮಾಡಿದ ಹುಡುಗನೇ ಬೇರೆ. ಹಾಗಾದರೆ ಇಲ್ಲಿ ನಡೆದಿದ್ದಾದರೂ ಏನು? ನೋಡೋಣ ಬನ್ನಿ. ಪ್ರೀತಿ ಮಾಡಿದ ತಂಗಿಗೆ ಪಾಠ ಕಲಿಸಲು ಹೋಗಿ ಕೊಲೆ ಮಾಡಿಬಿಟ್ಟ ಅಣ್ಣ. ಈ ಕಥೆಯು ಕೇವಲ ಕಾಲ್ಪನಿಕ ಮಾತ್ರ, ಯಾವುದೇ ವ್ಯಕ್ತಿ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಿಲ್ಲ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಒತ್ತಿ. ಬನ್ನಿ ಕಥೆಯ ಕಡೆಗೆ ಹೋಗೋಣ. ಒಂದು ದಿನ ಬೆಳ್ಳಂಬೆಳಗ್ಗೆ ಊರ ಪಕ್ಕದಲ್ಲಿ ಟಾಯ್ಲೆಟ್ಗೆ ಹೋದ ಒಬ್ಬ ವ್ಯಕ್ತಿಗೆ ಒಂದು ಸೋಫಾ ಕಾಣಿಸುತ್ತದೆ. ದೂರದಲ್ಲಿ ಇದ್ದ ವ್ಯಕ್ತಿಗೆ ಸೋಫಾದ ಹತ್ತಿರ 4 ನಾಯಿಗಳು ಕಿತ್ತಾಡುವುದನ್ನು ನೋಡಿ ಅಲ್ಲಿಗೆ ಹೋಗಲು ಮುಂದಾಗುತ್ತಾನೆ. ಅಲ್ಲಿಗೆ ಹೋದ ಆ ವ್ಯಕ್ತಿಗೆ ಒಮ್ಮೆಲೆ ಆಶ್ಚರ್ಯವಾಗುತ್ತದೆ. ಏಕೆಂದರೆ ಅದು ಬರೀ ಸೋಫಾ ಮಾತ್ರವಲ್ಲ, ಅದರ ಒಳಗಡೆ ಒಂದು ಮೃತದೇಹ ಕೂಡ ಇರುತ್ತೆ. ಅದನ್ನು ನೋಡಿ ಆಶ್ಚರ್ಯವಾದ ವ್ಯಕ್ತಿ ಪೊಲೀಸರಿಗೆ ಕರೆ ಮಾಡುತ್ತಾನೆ. ಸ್ವಲ್ಪ ಸಮಯದ ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಸೋಫಾದಲ್ಲಿ ಇರುವ ವ್ಯಕ್ತಿಯ ಮೃತದೇಹವನ್ನು ಪರಿಶೀಲಿಸಿ ಮೃತದೇಹವನ್ನು ಅಲ್ಲಿಂದ ಆಸ್ಪತ್ರೆಗೆ ರವಾನಿಸುತ್ತಾರೆ. ಪೊಲೀಸರಿಗೆ ಇದು ಒಂದು ಕೊಲೆ ಎಂದು ಮೇಲ್ನೋಟದಲ್ಲೇ ಗೊತ್ತಾದರೂ ತನಿಖೆಯನ್ನು ಶುರು ಮಾಡುತ್ತಾರೆ. ಮೊದಲಿಗೆ ಪೊಲೀಸರು ಮೃತಪಟ್ಟಿದ್ದ ವ್ಯಕ್ತಿಯನ್ನು ಯಾರು ಎಂದು ಕಂಡುಹಿಡಿಯುತ್ತಾರೆ. ತನಿಖೆಯಲ್ಲಿ ಮೃತಪಟ್ಟಿದ್ದ ತಂದೆ ತಾಯಿಯನ್ನು ಹೊರತುಪಡಿಸಿ ಎಲ್ಲರ ಮೇಲೆ ಸಂಶಯ ಪಟ್ಟರೂ ಯಾವ ಪ್ರಯೋಜನ ಪೊಲೀಸರಿಗೆ ಆಗುವುದಿಲ್ಲ. ಸ್ನೇಹಿತರೆ, ಕೆಲವೊಂದು ಬಾರಿ ನಾವು ಸರಿಯಾದ ದಾರಿಯನ್ನೂ ಕೂಡ ಹುಡುಕುವುದರಲ್ಲಿ ವಿಫಲರಾಗುತ್ತೇವೆ. ಇನ್ನು ಕೆಲವೊಂದು ಬಾರಿ ಸರಿಯಾದ ದಾರಿಯಲ್ಲಿ ಇದ್ದರೂ ನಂಬಿಕೆ ಇರುವುದಿಲ್ಲ. ಹಾಗೆ ಆಗಿರುತ್ತದೆ ನಮ್ಮ ಪೊಲೀಸರಿಗೆ. ಆಗ ನಮ್ಮ ಪೊಲೀಸರಿಗೆ ಒಂದು ಐಡಿಯಾ ಬರುತ್ತದೆ. ಮೃತಪಟ್ಟಿರುವ ವ್ಯಕ್ತಿಯ ಫೋನನ್ನು ಟ್ರ್ಯಾಕ್ ಮಾಡಿ ಆತ ಸಾಯುವುದಕ್ಕೂ ಮುಂಚೆ ಅನುಮಾನವಾಗಿ ಯಾರ ಹತ್ತಿರವಾದರೂ ಮಾತನಾಡಿದ್ದಾನೆ ಎಂದು ನೋಡಲು ಮುಂದಾಗುತ್ತಾರೆ. ಆಗ ನಮ್ಮ ಪೊಲೀಸರು ಕೊಲೆಗಾರನನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗುತ್ತಾರೆ. ಆದರೆ ಬರೀ ಫೋನ್ ರೆಕಾರ್ಡ್ಸನ್ನು ಹಿಡಿದು ಈತನೇ ಕೊಲೆಗಾರ ಎಂದು ತೀರ್ಮಾನಿಸಲು ಸಾಧ್ಯವಿಲ್ಲ. ಆದರೆ ಮೃತ ದೇಹದ ಮೇಲೆ ಸಿಕ್ಕ ಬೆರಳ ಅಚ್ಚು ಅಥವಾ ಫಿಂಗರ್ ಪ್ರಿಂಟನ್ನು ತೆಗೆದುಕೊಂಡು ಆತನನ್ನು ಪೊಲೀಸರು ಬಂಧಿಸಲು ಯಶಸ್ವಿಯಾಗುತ್ತಾರೆ. ಆಗ ಪೊಲೀಸರು ಆತನನ್ನು ಠಾಣೆಗೆ ಕರೆದುಕೊಂಡು ಬಂದು ವಿಚಾರಿಸಿದಾಗ ಮೊದಲಿಗೆ ಆತ ಕೊಲೆ ನಾನೇ ಮಾಡಿದ್ದು ಎಂದು ಒಪ್ಪಿಕೊಳ್ಳುವುದಿಲ್ಲ. ಆದರೆ ನಮ್ಮ ಪೊಲೀಸರು ಸುಮ್ಮನೆನಾ? ಪೊಲೀಸರ ಭಾಷೆಯಲ್ಲಿ ವಿಚಾರಿಸಿದಾಗ ಆಗ ಆತ ಕೊಲೆ ಮಾಡಿರುವುದು ನಾನೇ ಎಂದು ಒಪ್ಪಿಕೊಳ್ಳುತ್ತಾನೆ. ಆವಾಗ ನಡೆದ ಎಲ್ಲ ವಿಚಾರಗಳನ್ನು ವಿವರಿಸಲು ಮುಂದಾಗುತ್ತಾನೆ. ಸರ್, ನನ್ನ ಹೆಸರು ಹರೀಶ್. ನಾನು ಬೇಕು ಅಂತ ಮಾಡಿರೋ ಕೊಲೆ ಅಲ್ಲ ಸರ್, ಬೈ ಮಿಸ್ಟೇಕ್ ಆಗಿ ಆಯಿತು. ನನ್ನ ತಂಗಿ, ಆಕೆಯ ಹೆಸರು ಸುಷ್ಮಾ, ಅವಳು ಒಂದು ಹುಡುಗನನ್ನು ಪ್ರೀತಿ ಮಾಡುತ್ತಿದ್ದರು. ವಿಚಾರ ನನಗೆ ಗೊತ್ತಾಯಿತು. ನನ್ನ ತಂಗಿಗೆ ತುಂಬ ಸರಿ ಬುದ್ಧಿ ಮಾತು ಕೂಡ ಹೇಳಿ ನೋಡಿದೆ, ಆದರೆ ಯಾವ ಪ್ರಯೋಜನ ಕೂಡ ಆಗಲಿಲ್ಲ. ಆವಾಗ ನಾನು ನನ್ನ ತಂಗಿಯ ಫೋನ್ನಲ್ಲಿ ಜಾಸ್ತಿ ಮಾತನಾಡುತ್ತಿರುವ ನಂಬರನ್ನು ತೆಗೆದುಕೊಂಡು ಕರೆ ಮಾಡಿದೆ. ಸರ್, ನಿಜವಾದ ತಪ್ಪು ಅಂತ ನಡೆದಿದ್ದು ಅಲ್ಲೇ ಸರ್. ಅದು ಏನಂದರೆ, ನನ್ನ ತಂಗಿ ಪ್ರೀತಿ ಮಾಡುತ್ತಿದ್ದ ಹುಡುಗನ ಸ್ನೇಹಿತನ ಫೋನ್ನಿಂದ ಆ ಹುಡುಗ ತುಂಬ ಸಲ ಮಾತನಾಡಿದ್ದಾನೆ. ಆ ಹುಡುಗನ ಫೋನ್ ಬ್ಯಾಟ್ರಿ ಸರಿ ಇಲ್ಲ ಎಂಬ ಕಾರಣಕ್ಕೆ ಆತ ತನ್ನ ಸ್ನೇಹಿತನ ಫೋನ್ ಮೂಲಕ ನನ್ನ ತಂಗಿಯ ಜೊತೆ ಮಾತನಾಡುತ್ತಿದ್ದಾನೆ
ಸರ್, ನಾನು ಕರೆ ಮಾಡಿದ ಸರಿಯಾದ ಸಮಯಕ್ಕೆ ನನ್ನ ತಂಗಿ ಪ್ರೀತಿ ಮಾಡುತ್ತಿದ್ದ ಹುಡುಗನ ಹತ್ತಿರ ಫೋನ್ ಇದ್ದ ಕಾರಣ ಫೋನ್ನಲ್ಲಿ ಮಾತನಾಡಿ ನೋಡಿದೆ. ಆದರೆ ಆ ಹುಡುಗ ನನಗೆ ಜೀವ ಬೆದರಿಕೆ ಹಾಕಿದ್ದ ಸರ್. ಆಗ ನಾನು ಸುಮಾರು ದಿನಗಳು ಕಳೆದ ಮೇಲೆ ನನ್ನ ಸ್ನೇಹಿತೆ ರಮ್ಯಾಳಿಂದ ಆತನಿಗೆ ಕರೆ ಮಾಡಿಸಿ, ಸರ್, ಆವಾಗ ನನ್ನ ತಂಗಿ ಪ್ರೀತಿ ಮಾಡಿದ ಹುಡುಗ ಎಂದುಕೊಂಡು ಆತನನ್ನು ಊರಿನ ಹೊರಗೆ ಕರೆಸಿ ಆತನೊಂದಿಗೆ ನಾವು ಮಾತನಾಡಲು ಕೂಡ ಇಚ್ಛಿಸದೆ ಬಾಯಿಗೆ ಬಟ್ಟೆಯನ್ನು ಕಟ್ಟಿ ನಂಬರಿಗೆ ಕಾಲ್ ಮಾಡಿದ್ವಿ. ಆವಾಗ ನಂಬರ್ ಈತನದ್ದೇ ಎಂದು ಗೊತ್ತಾಯಿತು. ಅದೇ ಕಾರಣಕ್ಕೆ ಹಿಂದೆ ಮುಂದೆ ನೋಡದೆ ಆ ಹುಡುಗನನ್ನು ತುಂಬ ಹೊಡೆದೆವು. ಸ್ವಲ್ಪ ಏಟುಗಳು ಬೀಳುವಷ್ಟರಲ್ಲಿ ಆ ಹುಡುಗ ತೀರಿಕೊಂಡ ಸರ್. ಆತನನ್ನು ಎಬ್ಬಿಸಲು ತುಂಬ ಪ್ರಯತ್ನಿಸಿದೆವು ಸರ್. ಅಷ್ಟರಲ್ಲೇ ಪ್ರಾಣ ಹೋಗಿಬಿಟ್ಟಿತ್ತು. ಆಗ ಅಲ್ಲೇ ಪಕ್ಕದಲ್ಲಿ ಇದ್ದ ಸೋಫಾದಲ್ಲಿ ಆತನ ಹೆಣವನ್ನು ಅಲ್ಲಿಂದ ಸ್ವಲ್ಪ ದೂರ ಹಾಕಿ ಮನೆಗೆ ಬಂದು ನೋಡಿದರೆ ನನ್ನ ತಂಗಿ ಮನೆಯಲ್ಲಿ ಇರಲಿಲ್ಲ. ಅವಳು ಪ್ರೀತಿಸಿದ ಹುಡುಗನ ಜೊತೆ ಮನೆ ಬಿಟ್ಟು ಓಡಿ ಹೋಗಿದ್ದಳು. ಆಗ ವಿಚಾರಿಸಿದಾಗ ನಮಗೆ ಗೊತ್ತಾಯಿತು, ನಾವು ಕೊಲೆ ಮಾಡಿದ್ದು ಆತನ ಸ್ನೇಹಿತನು ಎಂದು. ಆಗ ಪೊಲೀಸರು ಕೊಲೆ ಮಾಡಿದ ಹುಡುಗನನ್ನು ಕೋರ್ಟ್ಗೆ ಕಳುಹಿಸಿ ಆತನಿಗೆ ತಕ್ಕ ಶಿಕ್ಷೆಯಾಗುವಂತೆ ಮಾಡುತ್ತಾರೆ. ನೋಡಿ ಸ್ನೇಹಿತರೆ, ಕೆಲವೊಂದು ಬಾರಿ ನಾವು ಏನೂ ಕೂಡ ತಪ್ಪು ಮಾಡಿಲ್ಲ ಅಂದರೂ ಶಿಕ್ಷೆನ ಅನುಭವಿಸಬೇಕಾಗುತ್ತದೆ. ಅದು ಸಣ್ಣ ಪುಟ್ಟ ಶಿಕ್ಷೆಯಾದರೂ ಓಕೆ, ಜೀವನೇ ಹೋದರೂ ಓಕೆ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ. ಈ ಕತೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ನಮ್ಮ ಏಜೆಂಟ್ 1992 ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಕಥೆಯು ಕೇವಲ ಕಾಲ್ಪನಿಕ ಮಾತ್ರ ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.